ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನಾನು ಪಿ ಜಿಲಿ ಯಾರು ಸ್ಟೇ ಮಾಡ್ತಾ ಇದ್ದೀರಾ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಪಿ ಜಿಲಿ ಇರೋರಿಗೆ ಅಷ್ಟೇ ಆ ಪಿ ಜಿಲಿರುವಂಥ ಕಷ್ಟಗಳು ಗೊತ್ತಾಗೋದು. ತುಂಬ ಜನ ಅಂದ್ಕೊಂಡಿರ್ತಾರೆ ಪಿ ಜಿಯಲ್ಲಿ ಏನು ಆರಾಮಾಗಿರ್ಬೋದು, ಟೈಮ್ ಊಟ ಸಿಗುತ್ತೆ, ಏನೂ ಮಾಡೋಂಗಿಲ್ಲ, ವಾಷಿಂಗ್ ಮಿಷಿನ್ ಇರುತ್ತೆ, ವೈಫೈ ಇರುತ್ತೆ, ಟಿ ವಿ ಇರುತ್ತೆ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಆರಾಮಾಗಿರ್ತಾರೆ ಅಂತ. ಆದರೆ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಕರೆಕ್ಟಾಗಿ ಕೊಡಲ್ಲ. ಏನು ಅಂತೇಳಿ? ಊಟನೇ ಕರೆಕ್ಟಾಗಿರಲ್ಲ ಗುರು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಊಟದ ಬಗ್ಗೆ. ಸೊ ಫಸ್ಟ್ ಪಿ ಜಿ ಬಗ್ಗೆ ಮಾತಾಡೋಣ. ಇವಾಗ ನೀವು ಬೇರೆ ಬೇರೆ ಕಡೆ ಪಿ ಜಿಗಳಲ್ಲಿ ಹೋಗಿರ್ತೀರ. ಇವಾಗ ನೀವು ಮೈಸೂರು ಕಡೆ ಹೋದರೆ ಮೈಸೂರು ಕಡೆ ಪಿ ಜಿಗಳೇ ಬೇರೆ ಥರ ಇರುತ್ತೆ. ಯಾಕೆ ಅಂತ ಅಂದರೆ ಮೈಸೂರಲ್ಲಿ ನಾನು ನೋಡಿರೋ ಪ್ರಕಾರ ಪಿ ಜಿ ನಡೆಸೋರು ಆಲ್ಮೋಸ್ಟು ಲೋಕಲ್ ಏಡ್ಸ್ ಇರ್ತಾರೆ. ಲೋಕಲ್ ಏಡ್ಸ್ ಅಂತಂದರೆ ಕರ್ನಾಟಕದವರೇ ಇರ್ತಾರೆ. ಕುಕ್ ಮಾಡೋರು ಅಲ್ಲಿಯವರೇ ಇರ್ತಾರೆ. ಸ್ವಲ್ಪ ಓಕೆ, ಊಟ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇದೆ ಅಂತ ಹೇಳೋದಕ್ಕಿಂತ ಓಕೆ, ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಬ್ಯಾಂಗ್ಳೂರು ಬಂದರೆ ಬ್ಯಾಂಗ್ಳೂರಲ್ಲಿ ಡಿಫ್ರೆಂಟು. ಪಿ ಜಿ ನಡೆಸೋರಂತೂ ಇಲ್ಲಿಯವರು ಯಾರೂ ಇಲ್ಲ, ಎಲ್ಲ ಹೊರಗಡೆ ಅವರೇ. ಆಮೇಲೆ ಕುಕ್ ಮಾಡೋರು ಕರ್ನಾಟಕದವ್ರು ಅಲ್ವೇ ಅಲ್ಲ, ಎಲ್ಲ ನಾರ್ತ್ ಇಂಡಿಯಾದಿಂದ ಬಂದಿರೋರು. ಆಮೇಲೆ ಇಲ್ಲಿ ಯಾವ ಥರ ಅಂತ ಅಂದರೆ ಪಿ ಜಿ ಅವ್ರದ್ದೇ ಅಸೋಸಿಯೇಷನ್ ಇರುತ್ತೆ, ಕುಕ್ಕು ಕೂಡ ಅವರೇ ಕಳಿಸ್ತಾರೆ. ಎಲ್ಲ ಪಿ ಜಿಗಳಲ್ಲೂ ಕೂಡ ಕುಕ್ ಮಾಡೋರು ನಾರ್ತ್ ಇಂಡಿಯನ್ಸೇ. ಅವರಿಗೆ ಸೌತ್ ಇಂಡಿಯನ್ ಫುಡ್ ಅಂತೂ ಮಾಡೋಕ್ಕೆ ಬರಲ್ಲ. ಆಮೇಲೆ ಅದು ಇವ್ರು ಥಿಂಗ್ಸ್ ಕೊಡಲ್ವೋ ಅಥವಾ ಅವ್ರು ಮಾಡೋದೇ ಹಾಗೇನೋ ಅದು ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಹಾಗೆ ಆಲ್ಮೋಸ್ಟು ಎಲ್ಲ ಪಿ ಜಿಗಳಲ್ಲೂ ನಾನು 4 ವರ್ಷ 5 ವರ್ಷ ಹಿಂದೆ ಪಿ ಜಿಲಿದ್ದಾಗ ಏನು ಊಟ ನಾನು ನೋಡ್ತಾ ಇದ್ದೆ, ಇವಾಗಲೂ ಅದೇ ಥರ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತು ಪಿ ಜಿಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ ಮೇಂಟೆನೆನ್ಸ್ ವೈಸು ಜೆಂಟ್ಸ್ ಪಿ ಜಿನೇ ಬೇರೆ ಥರ ಇರುತ್ತೆ, ಲೇಡೀಸ್ ಪಿ ಜಿನೇ ಬೇರೆ ಥರ ಇರುತ್ತೆ. ಮತ್ತು ಇವಾಗ ಹೊಸ್ದಾಗೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಅಂದರೆ ಹೊಸ್ದಾಗಿ ಅಂತ ಅಂದರೆ ತುಂಬ ಟೈಮ್ ಆಯಿತು, ಬಟ್ ಇತ್ತೀಚೆಗೆ ಅದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಕೋ ಲಿವಿಂಗ್ ಪಿ ಜಿಗಳು. ಇವೆಲ್ಲದ್ರದ್ದು ಮೇಂಟೆನೆನ್ಸು ಬೇರೆ ಬೇರೆ ಥರ ಇದೆ. ಸೊ ಇವಾಗ ನಾನು ಫಸ್ಟು ಈ ಪಿ ಜಿ ಜೆಂಟ್ಸ್ ಪಿ ಜಿದು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋಣ. ಆಮೇಲೆ ಕ್ಲೀನಿಂಗ್ ವಿಚಾರಕ್ಕೆ ಬಂದರೆ ಎವ್ರಿ ಡೇ ಕ್ಲೀನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಮಾತ್ರ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಹೋಗ್ತಾರೆ. ಗೋಡೆ ಸೈಡೆಲ್ಲ ಹಾಗೆ ಇರುತ್ತೆ, ಕಸ ಒಂಚೂರು ಹೋಗಿರಲ್ಲ. ವಾಶ್ರೂಮ್ ಕ್ಲೀನ್ ಮಾಡ್ತಾರೆ, ಅದು ಕ್ಲೀನ್ ಮಾಡಿದಾರೋ ಇಲ್ವೋ ನಾವು ಗೊತ್ತೇ ಆಗಲ್ಲ, ಸೇಮ್ ಹಾಗೆ ಇರುತ್ತೆ. ಬಟ್ ಡೈಲಿ ಕ್ಲೀನ್ ಮಾಡ್ತಾರೆ, ಅದೇನಕ್ಕೆ ಹೆಂಗೆ ಕ್ಲೀನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಆಮೇಲೆ ಈ ಪಿ ಜಿ ನಡೆಸೋರು ಅಷ್ಟೇ, ಯಾರು ತುಂಬ ರಿಸ್ಕ್ ತೊಗೊಳಕ್ಕೆಲ್ಲ ಇಷ್ಟಪಡಲ್ಲ ಅವರಷ್ಟೇ ಜೆಂಟ್ಸ್ ಪಿ ಜಿನ ನಡೆಸೋದು. ಯಾರು ಸ್ವಲ್ಪ ರಿಸ್ಕ್ ತೊಗೋತಾರೆ ಅವರಷ್ಟೇ ಲೇಡೀಸ್ ಪಿ ಜಿಗಳು ಮತ್ತು ಈ ಕೋ ಲಿವಿಂಗ್ ಪಿ ಜಿಗಳೆಲ್ಲ ನಡೆಸ್ತಾರೆ. ಫುಡ್ ವಿಚಾರಕ್ಕೆ ಬಂದರೆ ಆಬ್ವಿಯಸ್ಲಿ ಅವ್ರದ್ದೊಂದು ಟೈಮ್ ಟೇಬಲ್ ಇರುತ್ತೆ. ಮಂಡೇ ಟ್ಯೂಸ್ಡೇ ಅಂದರೆ ಏನೇನು ಮಾಡಬೇಕು, ಪ್ರತಿದಿನ ಏನೇನು ಮಾಡಬೇಕು ಅದು ಆಲ್ರೆಡಿ ಲಿಸ್ಟ್ ಇರುತ್ತೆ. ಸೊ ಅದೇ ಮಾಡೋದು. ಫುಡ್ ಅಂತೂ ನೋಡಿದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗದೆ ಇರೋ ಫುಡ್ಡು ಅಂತ ಅಂದರೆ ಚಿತ್ರಾನ್ನ. ಅದೇನು ಚಿತ್ರಾನ್ನ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಈ ಮಾಮೂಲಿ ವೈಟ್ ರೈಸಿಗೆ ಅರಿಶಿನ ಮಿಕ್ಸ್ ಮಾಡ್ದಂಗೆ ಇರುತ್ತೆ, ಅದು ಒಂದು ಟೇಸ್ಟ್ ಇರಲ್ಲ, ಏನಿಲ್ಲ. ಸಪ್ಪೆ ರೈಸು, ಕಲರ್ ಮಾತ್ರ ಇರುತ್ತೆ. ಅದೇನು ಕಲರ್ ಹಾಕ್ತಾರೋ ಅಥವಾ ಅರಿಶಿನ ಹಾಕ್ತಾರೋ ಒಂದೂ ಗೊತ್ತಾಗಲ್ಲ. ಅದೊಂದು. ಅದು ಬಿಟ್ಟರೆ ಇಡ್ಲಿ ನೋಡಿದ್ರೆ ಗೋಡೆಗೆ ಹೊಡೆದ್ರೆ ಬೌನ್ಸ್ ಆಗಬೇಕು ಆ ಥರ ಇರುತ್ತೆ ಇಡ್ಲಿ. ಈ ಇಡ್ಲಿ ದೋಸೆ ತಿಂದಾಗಂತೂ ಅವತ್ತಿನ ದಿನ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿರುತ್ತಪ್ಪ, ಅದೇನೋ ಗೊತ್ತಿಲ್ಲ. ಅದು ಬಿಟ್ಟರೆ ಪಲ್ಯ, ಬರೀ ಆಲೂಗಡ್ಡೆ ಪಲ್ಯ ಅದೇ ಜಾಸ್ತಿ ಮಾಡ್ತಾರೆ. ಯಾಕೆ ಅಂತ ಅಂದರೆ ಗೊತ್ತಲ್ಲ, ನಾರ್ತ್ ಇಂಡಿಯನ್ಸೇ ಅಡುಗೆ ಮಾಡೋದು. ಆಲೂಗಡ್ಡೆಲೇ ಪಲ್ಯ, ಆಲೂಗಡ್ಡೆ ಗೊಜ್ಜು, ಬರೀ ಇದೇ ಇರುತ್ತೆ ಒಂದೊಂದು ಸಲ. ಆಮೇಲೆ ಕೆಲವೊಂದು ಸಲ ಈ ಫ್ರೈಡ್ ರೈಸ್ ಅಂತ ಮಾಡ್ತಾರಪ್ಪ, ಫ್ರೈಡ್ ರೈಸು ಎಗ್ ರೈಸ್ ಅಂತ ಮಾಡ್ತಾರೆ. ಎರಡೂ ಒಂದೇ ಥರ ಇರುತ್ತೆ. ಫ್ರೈಡ್ ರೈಸು ಎಗ್ ರೈಸು ಎರಡೂ ಒಂದೇ ಡಿಫ್ರೆನ್ಸ್ ಏನು ಅಂತಂದರೆ ಫ್ರೈಡ್ ರೈಸಲ್ಲಿ ಏನೋ ಸ್ವಲ್ಪ ತರಕಾರಿ, ಏನೋ ಒಂದು 4 ತರಕಾರಿ ಕಾಣಿಸುತ್ತೆ. ಎಗ್ ರೈಸಲ್ಲಿ ಆ ಎಗ್ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ರೈಸ್ ಮಾತ್ರ ಸೇಮು, ಅದೇ ಖಾರದ ಪುಡಿ ಮಿಕ್ಸ್ ಮಾಡಿಬಿಟ್ಟು ಹಾಕಿರ್ತಾರೆ. ಅದು ತಿಂದರೆ ಇಲ್ಲಿ ತುಟಿ ಎಲ್ಲ ಉರಿತಾ ಇರುತ್ತೆ. ಆ ಥರ ಫ್ರೈಡ್ ರೈಸು ಎಗ್ ರೈಸ್ ಎಲ್ಲ ಮಾಡಿರ್ತಾರೆ. ಈ ಪಿ ಜಿಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು 3 ಶೇರಿಂಗ್ ಇರ್ತೀನಿ ಅಂತ ಅಂದ್ರೂ ಮಿನಿಮಮ್ 7,000 ಇದೆ ಬೆಂಗಳೂರಲ್ಲಿ. ಒಂದು 6,500 7,000 ಅಂತೂ ಮಿನಿಮಮ್ ಇದ್ದೇ ಇದೆ 3 ಶೇರಿಂಗಿಗೆ. ನಾವು ಅಷ್ಟು ಕೊಟ್ಟು ಮತ್ತೆ ನಾವು ಹೊರಗಡೆ ಹೋಗಿ ತಿನ್ನಬೇಕು. ಎಷ್ಟೋ ಜನ ಹಾಗೆ ಮಾಡ್ತಿದ್ದಾರೆ, ಪಿ ಜಿಲೂ ಇದ್ದಾರೆ, ಪ್ಲಸ್ ಹೊರಗಡೆ ಹೋಗಿ ತಿಂತಾ ಇದ್ದಾರೆ. ಎರಡೂ ಕಡೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ಕಡೆ ಪಿ ಜಿಗೂ ಕೊಡಬೇಕು, ಈ ಕಡೆ ಮತ್ತೆ ಹೋಗಿ ಹೊರಗಡೆನೂ ತಿನ್ನಬೇಕು. ಸೊ ಅದೊಂಥರ ಈ ಕಾಸ್ಟ್ ಆಫ್ ಲಿವಿಂಗು ಇದರಿಂದನೇ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಮಧ್ಯಾಹ್ನ ಊಟ ಅಂತೂ ಎವ್ರಿ ಡೇ ಅದೇ ಫಿಕ್ಸು, ಅನ್ನ ದಾಲ್ ಸಾಂಬಾರ್. ಅದು ಬಿಟ್ಟರೆ ಏನೂ ಮಾಡಲ್ಲ. ಅದುವೇ ನೀನು ತಿಂದರೆ ತಿನ್ನು, ಬಿಟ್ಟರೆ ಬಿಡು. ಫಸ್ಟ್ ಆಫ್ ಆಲು ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಮಾಡಿರೋ ತಿಂಡಿ ತಿನ್ನೋಕ್ಕೆ ಆಗ್ತಿರಲ್ಲ, ಅದನ್ನೇ ಇಟ್ಟಿರ್ತಾರೆ ಮಧ್ಯಾಹ್ನಕ್ಕೂ. ಮಧ್ಯಾಹ್ನದ ಸಾಂಬಾರೇ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ, ಸಂಜೆಗೂ ಒಂದೊಂದು ಸಲ ಅದೇ ಇಟ್ಟಿರ್ತಾರೆ. ಅಂದರೆ
ಹೊಸ್ದಾಗಿ ಮಾಡಿರ್ತಾರೆ, ಬಟ್ ಇದನ್ನು ಹಳೇದನ್ನೂ ಇಟ್ಟಿರ್ತಾರೆ. ಯಾರು ತಿಂತಾರಪ್ಪ? ಆಮೇಲೆ ಇನ್ನೊಂದು ಪಿ ಜಿಯಲ್ಲಿ ಇನ್ನೊಂದು ನರ್ಕದ ಜೀವನ ಏನು ಅಂತ ಅಂದರೆ, ಈ ಶೇರಿಂಗ್ ರೂಮಲ್ಲಿ ಇದ್ದಾಗ ಈ ಕೆಲವರು ಸೈಕೋಗಳೆಲ್ಲ ಇರ್ತಾರಪ್ಪ. ವಿಚಿತ್ರವಾದ ಕ್ಯಾರೆಕ್ಟರ್‌ಗಳು. ಸೊ, ಶೇರಿಂಗ್ ಇದ್ದಾಗ ರೂಮ್‌ಮೇಟ್ಸ್ ಏನಾದ್ರು ಕರೆಕ್ಟಾಗಿ ಸಿಕ್ಕಿಲ್ಲ ಅಂತ ಅಂದರೆ, ಅದಕ್ಕಿಂತ ನರ್ಕದ ಜೀವನ ಇನ್ಯಾವುದು ಬೇಡ. ಏನಾದರೂ ಓಕೆ, ರೂಮ್‌ಮೇಟ್ಸ್ ಏನಾದ್ರು ಒಳ್ಳೆಯವ್ರು ಸಿಕ್ಕಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಥರ ಏನಾದ್ರು ಸಿಕ್ಕಿದರೆ ಲೈಫು ಬೆಟರು. ಇಲ್ಲ ಅಂತಂದರೆ ಅದರಂಥ ಏನು ಹೇಳ್ತಾರೆ ಅದಕ್ಕೆ, ದರಿದ್ರ ಜೀವನ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ತುಂಬ ಕೆಲವರೆಲ್ಲ ಫುಲ್ ಗಲೀಜು, ನೀಟಾಗೇ ಇರಲ್ಲ. ಪಿ ಜಿಗಳದ್ದು ಡಿಫ್ರೆಂಟ್ ವೀಡಿಯೋ ಮಾಡ್ತೀನಿ. ಇವಾಗ ಜೆಂಟ್ಸ್ ಪಿ ಜಿ ಹೇಗಿರುತ್ತೆ ಅನ್ನೋದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಲೇಡೀಸ್ ಪಿ ಜಿ ಹೇಗಿರುತ್ತೆ ಅನ್ನೋದನ್ನ ನಾನು ವೀಡಿಯೋ ಮಾಡಿಸ್ತೀನಿ. ಕೋ-ಲಿವಿಂಗ್ ಪಿ ಜಿ ಯಾವ ಥರ ಇರುತ್ತೆ ಅಂತ ಅದನ್ನು ವೀಡಿಯೋ ಮಾಡಿಸ್ತೀನಿ. ನೀವಿನ್ನೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ. ಈ ಪಿ ಜಿ ಸೀರೀಸು ಏನಿದೆ ಕಂಪ್ಲೀಟು ಪಿ ಜಿಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.